ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಆಯ್ತಾ, ಯಾರು ಫಿನಾಲೆಗೆ ತಲುಪ್ತಾರೆ, ಯಾರು ಫೈನಲಿಸ್ಟು, ಆ ಟಾಪ್ 5 ಯಾರು ಆಯ್ತಾ, ಆ ಟಾಪ್ 5ನ ನೋಡೋಕ್ಕೆ ತುಂಬ ಆಯ್ತಾ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಟಾಪ್ 6 ಕೂಡ ನೋಡೋಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಕೆಲವೊಂದು ವಿಷಯ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಆಯ್ತಾ ಮಿಡ್ ನೈಟಲ್ಲಿ ರಕ್ಷಿತಾ ಎಲಿಮಿನೇಟ್ ಮಾಡ್ತಾರೆ ಅಂತ ಇದ್ದಾರೆ. ಅಂದರೆ ಫಿನಾಲೆಗೆ ಬರಲ್ಲ ರಕ್ಷಿತಾ, ಫಿನಾಲೆಯಿಂದ ಬಿಫೋರ್ ಫಿನಾಲೆನೇ ಎಲಿಮಿನೇಟ್ ಮಾಡ್ತಾರೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ದಯವಿಟ್ಟು ರಕ್ಷಿತನ್ನ ಏನಾದರೂ ಎಲಿಮಿನೇಟ್ ಮಾಡಿದರೆ, ಬಿಗ್ ಬಾಸ್ ಟೀಮು ಏನಾದರೂ ರಕ್ಷಿತನ್ನ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಅಂತ ಫೇಕ್ ಶೋ ಇನ್ನೊಂದಿರಲ್ಲ. ಅದಲ್ಲದೆ ನನ್ನ ಪ್ರಕಾರವಾಗಿ ಆಯ್ತಾ, ನನ್ನ ಪ್ರಕಾರವಾಗಿ ಆಯ್ತಾ, ರಕ್ಷಿತಾ ಟಾಪ್ 1 ಅಂದರೆ ವಿನ್ನರ್ ಆಗ್ತಾಳೆ ಇಲ್ಲ ರನ್ನರ್ ಆಗ್ತಾಳೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಆ ಟ್ವಿಸ್ಟ್ ಹೇಳಿದರೆ ನೀವು ಬೇಜಾರು ಮಾಡ್ಕೋಬಾರ್ದು. ಏನು ಗೊತ್ತಾ, ಧನುಷ್ ಗೌಡನ್ನ ಗಿಲ್ಲಿ ನಟನ್ನ ಆಯ್ತಾ ಲೆಫ್ಟ್ ರೈಟ್ ಅಂದರೆ ಸುದೀಪ್ ಸರ್ ಅವ್ರು ಇಟ್ಕೊಳ್ಳುವಂಥ 2 ಕೈಯಲ್ಲಿ ಒಂದು ಧನುಷ್ ಗೌಡಂದು ಒಂದು ಗಿಲ್ಲಿ ನಟೊಂದು ಆಗಿರುತ್ತೆ ಅಂತೇಳಿ ತುಂಬ ಕಡೆ ವರದಿ ಮಾಡ್ತಾ ಇದ್ದಾರೆ. ಹಾಗಾಗೇನೆ ಧನುಷ್ ಗೌಡನ್ನ ಈ ಸರಿ ಕ್ಯಾಪ್ಟನ್ ಕೊಟ್ಟು ಡೈರೆಕ್ಟ್ ಫಿನಾಲೆ ಕಳಿಸಿರುವಂತಹ ಬಿಗ್ ಬಾಸಿನ ಪ್ಲ್ಯಾನ್ ಇದು ಅನ್ನೋದನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಸುದೀಪ್ ಸರ್ ಅವರು ಇಟ್ಕೊಳ್ಳುವಂಥ 2 ಕೈಯಲ್ಲಿ ಧನುಷ್ ಗೌಡಂದೊಂದು, ಅದೇ ರೀತಿ ನಮ್ಮ ಗಿಲ್ಲಿ ನಟೊಂದೊಂದು, ಇಬ್ಬರು ಕೈನ ಇಟ್ಕೊಳ್ತಾರೆ ಅನ್ನೋ ಒಂದು ಟಾಕ್ ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ಅನ್ಫೇರ್ ಅಂತೀನಿ. ಧನುಷ್ ಗೌಡ ಏನಾದರೂ ಫಿನಾಲೆಯಲ್ಲಿ ಟಾಪ್ 2ನೋ ಇಲ್ಲ ವಿನ್ನರ್ ಆದರೆ ಅಂತೂ ನಿಜವಾಗ್ಲೂ ಇದರಂಥ ಫೇಕ್ ಶೋ ಇನ್ನೊಂದಿಲ್ಲ. ನನಗೆ ಗಿಲ್ಲಿ ವಿನ್ ಆಗಬೇಕು ಆಯಿತಾ, ಗಿಲ್ಲಿ ವಿನ್ ಆಗಲೇಬೇಕು. ಅದೇ ರೀತಿ ರಕ್ಷಿತಾ ಕೂಡ ವಿನ್ ಆಗಲೇಬೇಕು. ಇವರಿಬ್ಬರನ್ನ ಬಿಟ್ಟು ಧನುಷ್ ಗೌಡ ಏನಾದರೂ ವಿನ್ನರ್ ಆದ ಅಂದರೆ ನಿಜವಾಗ್ಲೂ ಕೂಡ ಇದರಂಥ ಫೇಕ್ ಶೋ ಇನ್ನೊಂದಿಲ್ಲ. ಅಂದರೆ ಪ್ರಿಪ್ಲ್ಯಾಂಡ್ ಆಗಿ ಧನುಷ್ ಗೌಡನ ಇಷ್ಟು ದಿನ ಸೇಫ್ ಮಾಡ್ಕೊಂಬಂದು ಅವನಿಗೆ ಆಯಿತಾ ಕ್ಯಾಪ್ಟನ್ಸಿನೂ ಕೊಟ್ಟು ಡೈರೆಕ್ಟು ಆಯಿತಾ ಫಿನಾಲೆಗೂ ಕಳಿಸಿ ಕಪ್ಪು ಕೂಡ ಕೊಡ್ತೀರಾ ಅಂತಂದರೆ ಇದರಂಥ ಫೇಕ್ ಇನ್ನೊಂದಿಲ್ಲ ಅಂತೀನಿ. ಟಾಪ್ 5 ಕಂಟೆಸ್ಟೆಂಟ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆಯಿತಾ. ಗಿಲ್ಲಿ ನಟ, ರಕ್ಷಿತಾ, ಅಶ್ವಿನಿ ಗೌಡ, ಧನುಷ್ ಗೌಡ, ಅದೇ ರೀತಿ ಕಾವ್ಯ. ಸರಿನಾ? ಕಾವ್ಯನ ಒಟ್ಟಿಗೆ ರಘು ಆರ್ ಧನುಷ್ ಗೌಡ, ರಘು ಆರ್ ಧ್ರುವಂತು, ಧನುಷ್ ಗೌಡ ಅಲ್ಲ, ರಘು ಆರ್ ಧ್ರುವಂತು ಇಲ್ಲ ರಘುನ ಇಡ್ತಾರೋ ಆ ಜಾಗದಲ್ಲಿ, ಇಲ್ಲ ಧ್ರುವಂತು ಇಡ್ತಾರೋ ಅದು ಬಿಗ್ ಬಾಸ್ಗೆ ಬಿಟ್ಟಿದ್ದು. ರಘುನಿಟ್ರೆ ಒಳ್ಳೇದು ಅಂತ ಕೆಲವಷ್ಟು ಜನ ಹೇಳ್ತಿದ್ದಾರೆ, ಧ್ರುವಂತ್ ನಿಟ್ರೆ ಒಳ್ಳೇದು ಅಂತ ಕೆಲವಷ್ಟು ಜನ ಹೇಳ್ತಿದ್ದಾರೆ. ಧ್ರುವಂತ ರಘು ಬಿಗ್ ಬಾಸ್ ಕನ್ನಡ ಸೀಸನ್ 12ನ 6 ಅಂದರೆ ಟಾಪ್ 6ಅಲ್ಲಿ ಇವರಿಬ್ಬರಲ್ಲಿ ಒಬ್ರು ಇರ್ತಾರೆ ಆಯ್ತಾ, ಅದು 100%. ಇಲ್ಲಿ ಕಾವ್ಯನ ಎಲಿಮಿನೇಷನ್ನು ಬಂದ್ಬಿಟ್ಟು ನನ್ನ ಪ್ರಕಾರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಭವ್ಯ ಗೌಡನ್ನ ಹೇಗೆ ಎಲಿಮಿನೇಟ್ ಮಾಡಿದ್ರಲ್ವ ಟಾಪ್ 6 ಆಗಿ, ಅದೇ ರೀತಿ ಟಾಪ್ 6 ಆಗಿ ಕಾವ್ಯನೂ ಕೂಡ ಎಲಿಮಿನೇಟ್ ಮಾಡುವಂತಹ ಚಾನ್ಸಸ್ ಇದೆ. ನನಗೇನೋ ಅನ್ನಿಸ್ತಾ ಇದೆ ಕಾವ್ಯ ಟಾಪ್ 6 ಆಗಿ ಎಲಿಮಿನೇಟ್ ಆಗಿ ಹೋಗ್ತಾಳೆ ಅಂತ. ಅದು ನಿಜವಾಗ್ಲೂ ಕೂಡ ಅದು ನಡೆಯುತ್ತಾ ಅನ್ನೋದನ್ನು ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಹಂಗೆ ನಡೆದ್ರೆ ಅಕಸ್ಮಾತು ಕಾವ್ಯ ಟಾಪ್ 6ಅಲ್ಲಿ ಏನಾದರೂ ಎಲಿಮಿನೇಟ್ ಆದರೆ, ಕಾವ್ಯ ಓಟೆಲ್ಲ ಗಿಲ್ಲಿ ನಟಕ್ಕೆ ಬಂದರೆ ಖಂಡಿತವಾಗ್ಲೂ ಗಿಲ್ಲಿ ನಟ ವಿನ್ ಆಗೋದ್ರಲ್ಲಿ ಆಯ್ತಾ ನೋ ಡೌಟ್ ಅಂತೀನಿ. ಏಕೆಂದರೆ ಸರಿ ಕೂಡ ಭವ್ಯ ಗೌಡನ್ನ ಕೂಡ ಟಾಪ್ 6 ತನಕ ತಂದು ಎಲಿಮಿನೇಟ್ ಮಾಡಿದ್ರು. ಅದೇ ರೀತಿ ಕಾವ್ಯನೂ ಕೂಡ ಟಾಪ್ 6ಅಲ್ಲಿ ಏನಾದರೂ ಎಲಿಮಿನೇಟ್ ಮಾಡಿದರೆ, ಕಾವ್ಯನ ಓಟು ಏನಾದರೂ ನಮ್ಮ ಗಿಲ್ಲಿ ನಟಕ್ಕೆ ಬಿದ್ದರೆ ಖಂಡಿತವಾಗ್ಲೂ ಗಿಲ್ಲಿ ನಟ ವಿನ್ ಆಗ್ತಾನೆ. ಇವರೇ ನೋಡಿ ನಮ್ಮ ಟಾಪ್ 6 ಅಂಡ್ ಟಾಪ್ 5. ಅಶ್ವಿನಿ ಗೌಡ ವಿಷಯಕ್ಕೆ ಬಂದರೆ, ಅಶ್ವಿನಿ ಗೌಡ ಖಂಡಿತವಾಗ್ಲೂ ಟಾಪ್ 4 ಟಾಪ್ 3 ತನಕ ಬರುವಂತಹ ಒಂದು ಚಾನ್ಸಸ್ ತುಂಬ ಇದೆ ಅಶ್ವಿನಿ ಗೌಡಗೆ. ಅದೇ ರೀತಿ ರಕ್ಷಿತರಿಗೂ ಕೂಡ ಟಾಪ್ 3 ಟಾಪ್ 2 ಬರುವಂತಹ ಎಲ್ಲ ಒಂದು ಕೆಪಾಸಿಟಿ ಮತ್ತು ಎಲ್ಲ ಥರದಲ್ಲೂ ಕೂಡ ಅವಳು ಬೆಸ್ಟು. ಹಾಗಾಗಿ ಟಾಪ್ 2 ಟಾಪ್ 1 ಕೂಡ ಬರುವಂತಹ ಚಾನ್ಸಸ್ ಇದೆ. ಇಲ್ಲಿ ಏನಾದರೂ ಬಿಗ್ ಬಾಸ್ ಏನಾದರೂ ಪ್ಲ್ಯಾನ್ ಮಾಡಿ ರಕ್ಷಿತಾ ಮತ್ತು ನಮ್ಮ ಗಿಲ್ಲಿ ನಟನ ಮಧ್ಯ ಧನುಷ್ ಗೌಡನ ತಂದು ಇಲ್ಲಿ ಎಂಟ್ರಿ ಮಾಡಿಸಿದ್ರು ಅಂದರೆ ಖಂಡಿತವಾಗ್ಲೂ ವಿನ್ನಿಂಗು ರನ್ನರು ಇದೆಲ್ಲವೂ ಕೂಡ ತಲೆ ಕೆಳಗಾಗುತ್ತೆ. ನಾವೇ ತಲೆ ಕೆಡಿಸ್ಕೋಬೇಕು. ಅಯ್ಯೋ ಗುರು, ಇಷ್ಟು ದಿನ ನಾವೇನೋ ಅಂದ್ಕೊಂಡಿದ್ದು ಇದೇನು ಗುರು ಈ ರೀತಿ ಅಂತೇಳಿ. ಏನೋ ಒಂದು ಸಮಥಿಂಗ್ ಅಂತೂ ಕಾದಿದೆ. ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟ್ ಆಗಿ ನಡೆಯುತ್ತೆ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನಿಂಗ್ ಅಂತೀನಿ. ಏನಾದರೂ ಬಿಗ್ ಬಾಸ್ ಟೀಮು ಏನು ಧನುಷ್ ಗೌಡನ ಡೈರೆಕ್ಟ್ ಫಿನಾಲೆ ಕಳಿಸಿದಂಗೆ ಏನಾದರೂ
ಆಯ್ತಾ. ಗಿಲ್ಲಿ ನಟ ಧನುಷ್ ಕೊಡನ್ನ ನಿಲ್ಸಿದ್ರೆ ಅಂದ್ರೆ ಸುದೀಪ್ ಸರ್ ಹಿಡ್ಕೊಂಡು ಮತ್ತೆ ಎರಡು ಕೈಯಲ್ಲಿ ಧನುಷ್ ಕೊಡನ್ ಕೈ ಏನಾದರೂ ಇದ್ರೆ ಅಲ್ಲಿ ಏನಾದರೂ ಒಂದು ಟ್ವಿಸ್ಟ್ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೋಡೋಣ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.